ಮನೆ ಒಳಗಿಂದ ಹೋಗಿ ಮಾಳಿಂಗರಾಯ ತಂದಾನ ಯಾರಿಗೆ ಮುಟ್ಟು ಗೊತ್ತಿಲ್ಲ ಮುಟ್ಟಲಾರ ಶಿವಸ್ಥಾನ ಅದು ಯಾರ ಕೈಯಾಗಿ ಸಿದ್ಧಟಿಗೆ ಮಾಡ್ತಾರೆ ಅದು ಸದ್ಯ ಎಲ್ಲಿ ಅದು ಸೇವೆಯನ್ನು ಅಮೋಘ ಸಿದ್ಧ ಮಾಳಿಂಗರಾಯ ಮಾಡದಂತ ಕಥಾಸಾರ ಹೌದು ಬಹಳ ಒಳ್ಳೆ ಅನುಭವದಲ್ಲಿ ನಡೆದದ. ಹೌದು ನಮ್ಮ ಸಹಕಲಾವಂತರು ಹೊನ್ನಪ್ಪ ಮಾಸ್ತರ್ ಅವರು ಬಹಳ ಅನುಭವದಲ್ಲಿ ಉದಾಹರಣೆಗಳನ್ನು ಕೊಟ್ಟರು. ಹೌದು ಹೌದು ಮಾಸ್ತರ್ ಉದಾಹರಣೆ ಹಿಂಗೆ ಕೊಡಬೇಕು. ಯಾಗ್ರಿ ಬೆಣ್ಣಿ ಮುದ್ದಿ ಹಂಗಿರ್ತದ ಹಂಗಿರ್ಬೇಕು ಉದಾಹರಣೆ. ಹಾ ಹಾ ಒಳಗ ಬೆಣ್ಣಿ ಒಳಗಿಂದ ಕೂದಲಿ ಜಗ್ಗದಂಗ ಆಗ್ಬೇಕದು. ಹಾ ಹಾ ಬೆಣ್ಣಿ ಒಡೆದಿರಬಾರದು. ಒಳಗೂ ಮೆತ್ತಗದ ಬೆಣ್ಣಿ ಮುದ್ದಿ ಹೊರಗೂ ಮೆತ್ತಗದ ಖರೆ ಅದು ಒಡೆಯಲ್ಲದು. ಹಾ ಹಾ ಒಳಗಿನ ಕೂದಲಿ ಜಗ್ಗದರದು ಕೂದಲಿಗೆ ಏನು ಹತ್ತಲಾರ್ದಂಗ ಬರಬೇಕು. ಹೌದು ಹೌದು ವಿಷಯ ಹಂಗಿರ್ಬೇಕು. ಯಾವ ಜಾಗಕ್ಕೆ ನೀ ಮನಸ್ಸಿಡ್ತಿ ಹಂಗ ಹಾಕೋತ್ ಹೋಗ್ತದ. ಹೌದು ಒಬ್ಬ ಮನುಷ್ಯ ಒಂದೊಂದು ನಮೂನ ಆಗಿ ಕಾಣಿಸ್ತಾನ, ಒಂದೊಂದು ನಮೂನವಾಗಿ ಹೆಸರು ಬರ್ತದ. ಹೆಸರು ಬರ್ತಾವತ್ರಿ ಬಹಳ. ಯಾಕ್ರಿ ಈಗ ಒಬ್ಬ ದೇವರ ಗುಡಿಗೆ ಹೋದ. ಹೌದು ಅಲ್ಲಿ ಏನಂತಾರ ನಿನಗೆ ದೇವ್ರ ಗುಡಿಗೆ ಹೋಗೋಣ ಭಕ್ತ ತರ. ಅಲ್ಲಿ ಗುಡಿಗೆ ಹೋದ ಗಜಿಲಿ ಭಕ್ತ ಅಂತೇಳಿ ಇವನಿಗೆ ನಾಮ ಬರ್ತದ. ಹೌದು ಅದೇಲ್ರಿ. ಹೌದು ಇವನೇ ಗುಡಿಗೆ ಹೋದ ಗಜಿಲೆ ಭಕ್ತ ತರ. ಹಾ ಕಿರಾಣಿ ಅಂಗಡಿಗೆ ಹೋದ್ರೆ ಗಿರಿಯಾಕೆ ತಾರ ಇವನಿಗೆ. ಹೌದು ಹೌದು ಅವನಿಗೆ ಗಿರಿಯಾಕೆಲ್ಲ ಶುರು ಮಾಡ್ತಾರ. ಹಾ ಹಾ ಅವನಿಗೆ ಬಸ್ನಾಗಿ ಇವ ಏರ್ದಂದ್ರೆ ಇವನಿಗೆ ಏನಂತಾರ್ರಿ ಪ್ಯಾಸೆಂಜರ್ ಅಂತಾರ. ಹೌದು ಇವನೇ ದವಾಖಾನಿಗೆ ಹೋದಂದ್ರೆ ಏನಂತಾರ ಇವನಿಗೆ ಪೇಷಂಟ್ ಅತ್ತಾರ. ಪೇಷಂಟ್ ಅತ್ತಾರ. ಹೌದಿಲ್ಲ. ಹೌದು ಮತ್ತ ಇವನೇ ಒಬ್ಬರಲ್ಲಿ ದಗದಕ್ಕೆ ಹೋದಂದ್ರೆ ಏನಂತಾರ್ರಿ ಕೆಲಸಗಾರ ಅತ್ತಾರ್ರಿ, ಕೂಲಿ ಮನುಷ್ಯ ಅತ್ತಾರ. ಹೌದು ಹೌದಲ್ಲ. ಹೌದು ಇವನೇ ಪೊಲೀಸ್ ಠಾಣಕ್ಕೆ ಹೋದ್ರ ಆರೋಪಿ ಅತ್ತಾರ. ಹೌದು ಹೌದಿಲ್ರಿ. ಹೌದು ಇವನೇ ಗುರುವಿಗೆ ಹೋಗಿ ಶರಣಾದಂದ್ರ ಏನಂತಾರ್ರಿ ಗುರುವಿನ ಮಾಡ್ಕೊಂಡಿದ್ರಿ ಏನಂತಾರ ನಿನಗೆ ಶಿಷ್ಯ ಅತ್ತಾರ. ಹೌದು 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 ಯಾಕ್ರಿ ಹೌದು ಒಬ್ಬ ಮನುಷ್ಯ ಇಷ್ಟೆಲ್ಲ ಮುಗಿಸಿ ಮನೆಗೆ ಬಂದ್ರ ಗಂಡ ಏನತ್ತಾನ, ಗಂಡಿಗೆ ಏನಾಗ್ತಿ, ಹೆಂಡತಿಗೆ ಏನಾಗ್ತಾನ ಗಂಡ. ನೋಡ್ರಿ ಇಷ್ಟೆಲ್ಲ ಅನಸುಗೊಳ್ಳೋದು ಒಂದ ಮನುಷ್ಯ ಯಾವ್ಯಾವ ಸ್ಥಾನಕ್ಕೆ ನಿಂದಿರ್ತಿ ಆ ಸ್ಥಾನಕ್ಕೆ ನಿನ್ನ ಹೆಸರು ಬದಲಾಗ್ತದ. ಹೌದು ಹೌದು ಹೌದಲ್ರಿ. ಹೌದು ಇದು ಎಲ್ಲ ಆಗಬೇಕಾದ್ರ ಕಾರಣ ಏನಾದ ಅಂತ ಕೇಳಿದ್ರೆ ಒಂದೇ ಒಂದು ಕಾರಣದ ನಮಗ ಮಾಯಾದಿಂದ ಅನೇಕ ಜಾಗನಾಗ ಅನೇಕ ನಮೂನೆ ಹೆಸರು ಬದಲಾಗ್ತದ. ಹೌದು ಹೌದು ದುಡ್ಡನು ಹಂಗೆ ಅದ. ಹಾ ಅದಕ್ಕೆ ಸಿದ್ಧಟಿಗೆ ಒಳಗೆ ಅದಕ್ಕೆ ನಾವು ಯಾನ ಕೊಡ್ಬೇಕು ಅನ್ನೋದು ಮೊದಲು ನಮಗೆ ಅರ್ಥ ಆಗಬೇಕು. ಹೌದು ಈ ಮಾಯಾ ಸಂಸಾರ ಬಹಳ ಬೆರಿಕೆದಿದು. ಬೆರಿಕೆದತ್ರಿ. ಇದರಂತ ಚಲೋನು ಯಾವದಲ್ಲ, ಇದರಂತ ಸುಮಾರು ಯಾವದಲ್ಲ ಸಂಸಾರದಂತ. ಯಾಕಂತ ಕೇಳ್ರಿ ನೀವು. ನೀ ಮೊದಲ ತಿಳ್ಕೊಂಡಿ ಅಂದ್ರೆ ಅದ್ರಾಗ ಮಾಡ್ಲಕ್ಕ ಬರ್ತದ. ತಿಳ್ಕೊಳಿಕಂದ್ರ ಬಹಳ ಗದ್ದಲಕ್ ಹಾಕ್ತದ. ಏನಾಗ್ಯದತ್ರಿ ಈಗ? ಯಾಕೆ ಗದ್ದಲಕ್ ಹಾಕ್ತದಂದ್ರ ಈ ಸಂಸಾರ ಬಡ್ಡಿ ಕಡಿದ ಕಬ್ಬು ತಿಂದಂಗದ. ಸಂಸಾರ ಬಡ್ಡಿ ಕಡೆ ತಿನ್ಕೋತ ಹೋಗುದು. ಬಡ್ಡಿ ಕಡಿ ತಿನ್ಕೋತ ಹೋಗುದು. ಯಾಕೆ ಮೊದಲು ರುಚಿ ಇರ್ತದ, ಮುಂದ್ ಬಂದಂಗ ವಾಡಿ ಕಡಿ ಕಬ್ಬು ತಿಂದಂಗ ಆಗ್ತದ. ಯಾಕ ಸೌಳ ಆಗ್ತದ ಅಲ್ಲಿ. ಮೊದಲು ನಿಮ್ಮದು ದೇವ್ರ ಕೋಲಿಗೆ ಪಾಳಿ ಇರ್ತದ. ಹೌದು ಹೌದಿಲ್ರಿ. ಲಗ್ನ ಆದ ಗಜಿರಿ. ಹೌದು. ಮುಂದ ದೇವ್ರ ಕೋಲಿ ಮುಗಿತಂದ್ರ ಎಲ್ಲಿಗೆ ಬರ್ತದ್ರಿ? ಅಡಿಗೆ ಮನೆಗೆ ಬರ್ತದ. ಹೌದು. ಅಡಿಗೆ ಮನೆಗೆ ಮುಗಿತಂದ್ರ ಹಾಲದಾಗ ಬರ್ತದ. ಹೌದು ಹೌದು. ಹಾಲು ಮುಗಿತಂದ್ರ ಕೌದಿ ಹಿಡ್ಕೊಂಡು ಹನುಮಪ್ಪನ ಗುಡಿ ಕಳಿಸ್ತದ. ಹೌದು ಹೌದು. ಯಾಕ್ರಿ ಮುಪ್ಪಿನ ಕಾಲಕ್ಕ ಹಂಗ ಸಂಸಾರದ ಅದ. ಮೊದಲ ರುಚಿ ಬಡ್ಡಿ ಕಡಿದ ಕಬ್ಬು ತಿಂದಂಗದ. ಈಗ ಏನ್ ಕೇಳ್ತೀರಿ ಅಲ್ಲಿ ಇದು ಪಾರಮಾರ್ಥ. ಇದು ಹಂಗಿಲ್ಲ, ಇದು ತುದಿ ಕಡಿದ ಕಬ್ಬು ತಿಂದಂಗ. ತುದಿ ಕಡ್ದು ಮೊದಲೇ ಸೌಳೆ ಹತ್ತದಲ್ಲ. ಮೊದಲು ಇಲ್ಲಿ ಬರುತ್ತೆ ಎಲ್ಲ ಎಲ್ಲಾರ್ಕಿಂತ ಹೆಂಡ್ರ ಮಕ್ಳಿಗೆ ಬೇಯಿಸ್ಕೊಂಡು ಮಾಡ್ಕೊಂಡು ಇಲ್ಲಿ ಗುತ್ತ್ಯಾಪ್ ಮುತ್ಯಾನ ಅಂತೀರಿ ಬರುತ್ತನ ಕಾಡ್ತದ. ಇಲ್ಲಿ ಬಂದ ಬಳಕ ಹಂಗೆ ಕೇಳ್ಕೋತ ಹೋರಿ
ಸೌಳು ಹೋಗಿ ಮುಂದೆ ಬಡ್ಡಿ ಹತ್ತದ ನಿನಗೆ ರುಚಿ ಹೌದು. ಏನು ಮಾಡ್ತದ ನಿನಗೆ ದಂಡಿಗೆ ಬಂದ ಪಾರ ಮಾರ್ತ ನಿನಗೆ ಮೋಕ್ಷಕ್ಕೆ ಒಯ್ತದ. ಹೌದು 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 ಇಲ್ಲೇನು ಕೂತಿರಿದು ಹಾ, ಹಾ. ನಿಮಗೆ ಬರುತ್ತಾನ ತರಾಸಾಗಿರ್ಬೇಕು. ಹೌದು ಹಿಂಗೆ ಕೇಳ್ಕೋತ ಹೋರಿ ಎಟ್ಟು ಕೇಳ್ಕೋತ ಹೋಗ್ತಿ ಹಂಗ ಮುಕ್ತಿ ಬಾಕಲ ಸನಿ ಮಾಡ್ತದ ಇದು. ಹೌದು ಹೌದು ಅಂದ್ರೇನು ತುದಿ ಕಡಿದ ಕಬ್ಬು ತಿನ್ಕೋತು ಬಡ್ಡಿ ಕಡೆ ಹೋಗ್ತದ ಪಾರ ಮಾರ್ತ. ಸಂಸಾರ ಬಡ್ಡಿ ಕಡಿದ ತಿನ್ಕೋತು ತುದಿ ಕಡೆ ಬರ್ತದ. ಹೌದು ಹೌದು ನೋಡ್ರಿ ಇಟ್ಟು ಬೆರಿಕೆ ಅದು ಇದು. ಹಾ ಹಾ ಹಂಗ ನಾವು ಯಾವಾದೇ ಮಾಡಬೇಕಾದ್ರೆ ತಿಳ್ಕೊಂಡ ಮಾಡಬೇಕು. ಹೌದು ತಿಳಿಲಾರ್ದೆ ಮಾಡಬಾರ್ದು. ತಿಳಿಲಾರ್ದೆ ಮಾಡ್ದೇವು ಅಂದ್ರೆ ಏನಾಗ್ತದ ಅಂತ ಕೇಳಿದ್ರೆ ನಾವು ಅಧೋಗತಿಗೆ ಹೋಗ್ಬೇಕಾಗ್ತದ. ಹೌದು ಯಾಕೆ ಕೇಳ್ರಿ ನೀವು, ಯಾಕರಿ ಒಂದು ಅರಣಿ ಹುಲ್ಲ ಹಾ ಕೊಯ್ದು ಮನ್ಯಾಗ ಹುಡುಗುದು ಮಾಡ್ತೀರಿ ನೀವು. ಹೌದು ಹೌದು ಮಾಡ್ತಿರು. ಅರಣಿ ಹುಲ್ಲು ಕೊಯ್ದು ಅದಕ್ಕೊಂದು ಚೆರಿ ಕಟ್ಟಿ ಹುಡುಗುದು ಮಾಡಿ ಮನ್ಯಾನ ಕಸ ಹೊಡಿತೀರಿ. ಹೌದು ಹೌದು ಎಲ್ಲ ಗೊಳೆ ಮಾಡ್ತದ, ಕಸ ಮನ್ಯಾನ ಘಾನ ಹೊಡಿತದ. ಹಾ ಹಾ ಅದೇ ಹುಲ್ಲು ಕಟ್ಟುದು ಹುಲ್ಲ ಬಿಚ್ಚಿ ಮನಿ ತುಂಬ ಎಲ್ಲ ಒಗೆದು ಬಿಡು, ಅದೇ ಕಸಬಾರಿಗೆ ಹೋಗಿ ಕಸ ಆಗಿ ಬಿಡ್ತದೆ. ಹೌದು ಹೌದು ನೀವು ಏನು ಮೊದಲೆಲ್ಲ ಹೊಡಿತಿರ್ಲ, ಹಾ ಅದೇ ಹುಡುಗುದು ಕಟ್ಟಿ ಹೊಡಿತಿ ಬಿಚ್ಚಿ ಒಗದೆ ಅಂದ್ರೆ ಅದೇ ಹೊಳ್ಳಿ ಕಸ ಆಗಿ ಬಿಡ್ತದ. ಆಗ್ತದ. ಅದರಂತೆ ಹಾ ನಿನ್ನ ಮನಸ್ಸು ನೀ ಗಟ್ಟಿ ಹಿಡಿದಿ ಪರಮಾತ್ಮನ ಮ್ಯಾಗ ನಿನ್ನ ಒಳಗಿನ ಕಸ ಹೊರಗೆ ಹೊಡಿಲಕ್ಕೆ ಬರ್ತದ. ಮತ್ತು ಈ ಮನಸ್ಸು ಛಿದ್ರ ಮಾಡಿಬಿಟ್ಟೆ ಅಂದ್ರೆ ನಿನ್ನ ಮನಸ್ಸವೇ ಕಸ ಆಗಿಬಿಡ್ತದೆ. ಹೌದು 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 ನಿನ್ನ ಮನಸ್ಸೇ ಕಸ ಆಗಿಬಿಡ್ತದೆ. ಹಾ ಹಾ ಒಬ್ಬ ಗುರುವಿನ ಹಂತಿಲಿ ನಂಬು. ಒಬ್ಬ ಗುರು ಕಲ್ಲಿಗೆ ದೇವರು ಮಾಡ್ತಾನೆ. ಹಾ ಹಾ ಗುರು ಕಲ್ಲಿಗೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಜೀವಕಾಳು ತುಂಬಿ ಕಲ್ಲಿಗೆ ದೇವರು ಮಾಡ್ತಾನೆ ಒಬ್ಬ ಗುರು. ಹೌದು ಹೌದು ಆ ಹೌದು ಕಲ್ಲಿಗೆ ಬೇಡ್ಕೊಂಡ ಬಳಕ ನಿಮಗೆ ಯಾನು ಬೇಕಾದಾಗ್ತದೆ. ಆಗ್ತದ. ನೀವು ಸ್ವತಃ ಮನುಷ್ಯರಿದ್ದೀರಿ. ಹಾ ಹಾ ಕಲ್ಲಿಗೆ ದೇವರು ಮಾಡ್ತಾನ, ನಿಮಗೆ ಯಾಕೆ ದೇವರು ಮಾಡಬಾರ್ದು ಗುರು? ಹೌದು 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 ನೀವು ಹಂಗ ಮಾಡ್ಕೊಂಡಿಲ್ಲ. ಎಲ್ಲ ಹಂಗ ಇಲ್ಲಿ ಏನು ಹೇಳುದಪ್ಪ ಅಂದ್ರೆ ನಾವು ಗುರುವಿನಲ್ಲಿ ದುಡಿದು ಪರಮಾತ್ಮನಲ್ಲಿ ಆಶೀರ್ವಾದ ಪಡ್ಕೋಬೇಕಾಗ್ಯದ. ಹೌದು ಇರ್ಲಿ ಬಹಳ ಮಾತಾಡಬೇಡ್ರಿ ಅಂತ ಹೇಳಿ ಮೊದಲೇ ಕಮಿಟಿ ಅವ್ರು ವಾರ್ನಿಂಗ್ ಅದ. ನಮಗೊಂದು ಮಾತು ಕೇಳ್ಯಾರ ಅವರು. ಹಾ ಈಗ ನಾಗರಾಯಗೌಡನಂತರು ಹೇಳೋದು ಅದೇ ಹೇಳೋದು ಅವಶ್ಯಕತೆ ಇಲ್ಲ. ಹಾ ಕಲ್ಲೂರು ಕಡಿಮಠ ಹೌದು ಹಿರಿಬಾದ್ಮಿ ದಿನ ಕಲ್ಲೂರು ಮುತ್ಯ ನುಡಿ ಮಾಡ್ತಾನ. ಹಾ ಹಾ ಕಲ್ಲ ಅರಿಗಿನ ಮ್ಯಾಗ ಮ್ಯಾಣಿನ ಗಂಟು ಹೊಡೆದು ತುದಗೈ ಹಿಡಿದು ಕೇಳಬೇಡ, ಮುಂಗೈ ಹಿಡಿದು ಕೇಳ ಗಾಣಮಿಣಿ ಅಂತ ಹೇಳಿ ರಥ ಏರಿ ನುಡಿ ಮಾಡ್ಯಾನ ಕಲ್ಲೂರು ಮುತ್ಯ. ಹೌದು ಇಲ್ಲಿ ನಮ್ಮ ಹೊನ್ನಪ್ಪ ಮಾಸ್ತರ್ಗೆ ಸೌಶ್ಯ ಬಂದದ. ಸೌಶ್ಯ ಬಹಳ ಬೆರಿಕಿ. ಹಾ ಎಲ್ಲಾ ಬರ್ಬೇಕು ಖರೆ ಸೌಶ್ಯ ಬರಬಾರ್ದು. ಹಾ ಹೌದು ಸೌಶ್ಯ ಅನ್ನೋದು ಬಹಳ ಬೆರಿಕೆ ಅದ. ಹಾ ಹಾ ಅರಿಕೇರಿ ಅರಿವಿನ ಮನಿ ಭೂರಿಗೆ ಗುರುವಿನ ಮನಿ ಮಾಯಿ ಮಕ್ಕಣಾಪುರ ಶಿವಸ್ಥಾನ ಗದ್ದಿಗೆ ಹೌದಿಲ್ರಿ? ಹೌದು ಕಲ್ಲೂರು ಸಿದ್ಧನ ಹೇಳಿಕೆ ಕಲ್ಲರಿಗಿನ ಮ್ಯಾಗ ಮ್ಯಾಣಿನ ಗೂಂಟ್ ಹೊಡೆದಂಗತ್ತ. ಹೌದು ಹೆಂಗದ? ಹಾ ಅರಿಕೇರಿ ಅರಿವಿನ ಮನಿ ಭೂರಿಗೆ ಗುರುವಿನ ಮನಿ ಹೌದು ಮಾಯಿ ಮಕ್ಕಣಾಪುರ ಶಿವಸ್ಥಾನ ಗದ್ದಿಗೆ ಕಲ್ಲೂರು ಸಿದ್ಧನ ಹೇಳಿಕೆ ಕಲ್ಲರಿಗಿನ ಮ್ಯಾಲೆ ಮ್ಯಾಣಿನ ಗೂಂಟು ಹೊಡೆದಂಗಲ ಗಾಣಮಿಣಿ ಅಂದನವ. ಹೌದು 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 ಅದಕ್ಕೆ ಇವರಿಗೆ ಏನು ಸಂಶಯ ಬಂದದ, ಕಲ್ಲೂರು ಕಡಿಮಠ ಹಿರಿಬಾದ್ಮಿಗೆ ನೀನು ನುಡಿ ಮಾಡತ್ ಹೇಳಿ ಅಂದಾನ. ಹಾ ಹಾ ಕಡಿಮಠ ಅವನಿಗೆ ಯಾಕೆ ಅಂದರು? ಹಿಂಗ ಸಂಶಯ ಬಂದದ. ಹೌದು ಅದು ಹೌದು. ಆ ಕಲ್ಲೂರ್ಗಿಂತ ಮುಂದೆ ಮಠ ಇಲ್ಲೇನು? ಹಾ ಹಾ ಕಡಿ 101 ಮಂದಿ ಅದಕ್ಕಿಂತ ದೂರ ಇರ್ಬೋದು ಮಠ. ಖರೆ ಕಲ್ಲೂರು ಕಡಿಮಠ ಯಾಕಂದ್ರು ಇದು ಒಂದೇ. ಹೌದು ಹೌದು ಅದೇ ನಿಮಗೆ ಹೇಳಿದ ಮೊದಲ ಶಬ್ದದ ಅರ್ಥ ತಿಳ್ಕೊಬೇಕ್ರಿ ಹೊನ್ನಪ್ಪ ಮಾಸ್ತರ. 4 ಮಂದಿ ಒಳಗೆ ನುಡಿ ಆಗಲಿಲ್ಲ. 21 ಮಂದಿ ಧರ್ಮರ ಒಳಗೆ ನುಡಿ ಆಗಲಿಲ್ಲ. ಎಲ್ಲ 1700 ಮಂದಿ ಒಳಗೂ ನುಡಿ ಆಗಲಿಲ್ಲ. ಹೌದು 101 ಮಂದಿ ಒಳಗೆ ನುಡಿ ಆಗ್ತದ. ಹಾ ಹಾ ಹೌದಲ್ರಿ? ಹೌದು ಅಲ್ಲಿ ಅಂಶದ ಮುತ್ಯ ಏನ್ ಹೇಳನ, ಕಲ್ಲೂರು ಸಿದ್ಧಗ ಕಲ್ಲೂರು ಕಡಿಮಠ ನೀ ಹಿರಿಬಾದ್ಮಿ ದಿನ ನುಡಿ ಮಾಡತ್ ಹೇಳಿ ಆಶೀರ್ವಾದ ಮಾಡ್ಯಾನ. ಹೌದು ಹೌದು ಕಡಿ ಯಾಕಂದರು ಅಂತ ಕೇಳಿದ್ರೆ ಇಲ್ಲೇ ಅದರ ಶಬ್ದದ ಅರ್ಥ ತಿಳ್ಕೊರಿ. ಕಡಿ ಅಂದ್ರೆ ಏನು? ನಿನ್ನ ಮುಂದೆ ಇನ್ನೊಬ್ಬರು ನುಡಿ ಮಾಡಬಾರದು.
ಹೌದು ಹೌದು ಕಡಿ ನುಡಿ. ಹೌದು ಅಂದ್ರ ಮತ್ತೊಬ್ಬ ನುಡಿ ಮಾಡುವುದಿಲ್ಲ. ಇಲ್ಲ ಕಲ್ಲೂರು ಸಿದ್ದನ ಮುಂದೆ ಮತ್ತೊಬ್ಬ ನುಡಿ ಮಾಡುವುದಿಲ್ಲ. ಅದಕ್ಕೆ ಕಡಿ ನುಡಿ ಅಂದ್ರ. ಅದಕ್ಕೆ ಹೌದು ಹೌದು ಕಡಿಮಠ ನುಡಿ ಪೂರ್ತಿ ಇದೇ ಕಡಿಮಠ. ನಿನಗೆ ಏನ್ ಅನಿಸ್ಯದ ಅದಕ್ಕಿಂತ ಅಚ್ಚಿ ಕಡೆ ಒಂದು ಮಠ ಆವೇನಂತ ನಿಮಗೆ ಹಿಂಗ ಸಮಸ್ಯೆ ಬಂದದ. ಹಿಂಗ ಇಲ್ಲ. ಒಂದೇ ಮಠ 1700 ಮಂದಿ ಒಳಗ 4 ಮಂದಿ ಒಳಗ 21 ಮಂದಿ ಒಳಗ ಕಡಿ ಮಠ ನುಡಿ ಕಡಿ ಅದು ಒಂದೇ. ಅದರ ಮುಂದೆ ನುಡಿ ಇಲ್ಲ ಅಂತ ಹೇಳಿ ಅದಕ್ಕೆ ಕಡಿ ನುಡಿ ಅಂತ ಹೇಳಿ ಅದಕ್ಕೆ ಒಡನುಡಿ ಅಂದಾರ. ಹೌದು ಅದಕ್ಕೆ ಇರ್ಲಿ. ಈಗ ಮತ್ತ ಅವರು ಒಂದು ಕೇಳ್ಯಾರ, ನಾವು ಕೇಳ್ಕೊತ ಕುಂಡ್ರದು ಬೇಡ. ಮತ್ತೊಂದು ಹೊಸದೇ ಕೇಳುದವ. ಏನದರಿ ಅಂತದು? ಏನು ಕೇಳುದದ್ರಿ ಅಂತ ಕೇಳಿದ್ರ, ಯಾಕಂದ್ರ ಇದು ಶಿವಸ್ಥಾನ. ಹೌದು. ದಿಲ್ಲಿ ಹಸ್ನಾವತಿಗೆ ಎಲ್ಲಿತ್ತು? ದಿಲ್ಲಿ ಹಸ್ನಾವತಿ ಒಳಗ ಇತ್ತು. ಯಾರು? ತುಕಾಪರಾಯ ಮತ್ತು ಸ್ವಾಮರಾಯ. ಹೌದು. ಸೌಂತಿ ಮಕ್ಕಳ ಪಾಲ ಸರಿ ಮಾಡಿ ಸ್ವಾಮರಾಯಗೌಡ ಹೋಗಿ ಸೌಂತಿ ಮಕ್ಕಳ ಪಾಲು ಸರಿ ಮಾಡಿ ಅದು ತರ್ಲಕ್ ಹೋದ. ಹೌದು. ಏನಾಯ್ತ್ರಿ ಅಲ್ಲಿ? ಏನಾಗ್ಯದರಿ? ಅಲ್ಲಿ ಯಾರಿಗೆ ಮುಟ್ಟುಗುಡ್ಲಿಲ್ಲ ಅದು. ಹೌದು ಹೌದು. ಈ ಶಿವಸ್ಥಾನ ಹೌದಲ್ಲ? ಹೌದು. ಯಾರಿಗೆ ಮುಟ್ಟುಗುಡ್ಲಿಲ್ಲ. ಅದು ಯಾರ ಹೆಸರಲ್ಲಿ ಐತ್ರಿ? ಜಕ್ಕಪ್ಪ ಮಾಳಪ್ಪನ ಹೆಸರಲ್ಲಿ ಅದರ ಮ್ಯಾಗ ಬರ್ದಿತ್ತು. ಹೌದು. ಅವರು ಹೋಗಿ ತಂದ್ರೆ ಬರ್ತಿತ್ತು, ಮತ್ತೊಬ್ಬರಿಗೆ ತಗೊಂಡ್ ಬರ್ಲಕ್ ಅವಕಾಶ ಇಲ್ಲ. ಇಲ್ಲ ಇಲ್ಲ. ಅವಾಗ ಹೋಗಿ ಮಾಳಿಂಗರಾಯ ಆ ಶಿವಸ್ಥಾನ ತಂದಾನ. ಉಗ್ರಾಣಿ ಮನಿ ಅಂತ ತಂದಾನ. ಹೋಗವ್ರಿ ಸುಮ್ ಹೋರಿ ಒಂಜಾರ ಗದ್ದಲ ಮಾಡಿಬೇಡ್ರಿ. ಉಗ್ರ. ಯಾಕಂದ್ರೆ ಅವ್ರ ಅಪ್ಪಗ ಮುಟ್ಟುಗೊಟ್ಟಿಲ್ಲ ಅದು. ಸ್ವಾಮರಾಯಗೌಡಗೆ. ಹೌದು. ನೀವು ಹೋಗಿ ತಂದಿರಿ, ನಿಮಗ 4 ಮಂದಿ ಮಕ್ಕಳನ್ನು ಅದಕ್ಕೆ ಮುಟ್ಟೇ ಇಲ್ಲ. ಇಲ್ಲ. ಮತ್ತ ಅಂತ ಶಿವಸ್ಥಾನ ಅದು ಯಾವ ಮಠಕ್ಕೆ ಇಟ್ರಿ, ಅದು ಯಾವ ಜಾಗಕ್ಕೆ ಇಟ್ರಿ. ಈಗ ಸದ್ಯ ಎಲ್ಲಿ ಅದ? ಹೌದು. ಅದರ ಸಿದ್ಧಟಿಗೆ ಎಲ್ಲಿ ನಡೀತದ? ಇದು ಒಂದು ನಮಗೆ ಸಂಶಯ ಬಂದು ಪ್ರಶ್ನೆ. ಹೌದು. ಇನ್ನೊಂದು, ಹಿಂದೆ ಏನಾರ ನಾವು ಮಾಡಿದೇವ ಅಂದ್ರೆ ಅದು ಮುಂದೆ ಅದು ಒಂದು ಗುರುತು ಉಳಿತದ. ಹೌದು. ಹೌದಲ್ರಿ? ಈಗ ಹುಲಿಜಂತಿಗೆ ಮಾಳಿಂಗರಾಯ ಹೋಗಿ ಹುಲಿ ಹಾಲು ತಂದಾನ. ಹೌದು. ಅವನು ಎಲ್ಲಿ ಮಾಳಿಂಗರಾಯನ ಗುಡಿ ಅದಾವ ಅಲ್ಲಿ ಮ್ಯಾಗ ಹುಲಿ ಚಿತ್ರ ಅದು. ಹೌದು. ಹೌದಿಲ್ರಿ? ನಮ್ಮ ಚಿಂಚಲಿ ಮಾಯಕ್ಕನ ಗುಡಿ ಮುಂದೆ 2 ಆನೆ ಅವು. ಹೌದು ಹೌದು ಹೌದು. ಆನೆ ಎದರ ಸಂಬಂಧವ ಅವು ಎಲ್ಲಿದ್ ಹಿಂದೆ ಬಂದು. ಆನೆ. ಹೌದು. ಅನಂತ ಈ ಒಂದೆರಡು ವಿಷಯವ ನಿಮಗೆ ಎಷ್ಟು ತಿಳಿತದ ಅಷ್ಟು ಹೇಳಿ. ಹೌದು. ಅದಕ್ಕೆ ಇಲ್ಲಿ ಮತ್ತ ಅವ್ರು ಬಹಳ ಮಾತಾಡಬೇಡ್ರಿ ಅಂತ ಹೇಳಿ ವಾರ್ನಿಂಗ್ ಅದ. ಹೌದು ಗೌಡ್ರ. ಅದಕ್ಕೆ ಇಲ್ಲಿ ಏನ್ ಹೇಳುದದ? ಏನದ? ಬಸವಣ್ಣನವ್ರು ಹೇಳಿದ್ರು, ಬಚ್ಚಲದ ನೀರು ತಿಳಿಯಾದರೇನು, ಸಲ್ಲಾದ ಹೊನ್ನ ಮೆಚ್ಚಲಿದ್ದರೇನು, ಆಕಾಶದಲ್ಲಿ ಮಾವಿನ ಫಲವಿದ್ದರೇನು, ಕೊಯಲಿಲ್ಲದ ಮೆಚ್ಚಲ ಕೂಡಲ ಸಂಗಮ ದೇವನ ಅನುಭಾವ ಇಲ್ಲದವರು ಎಲ್ಲಿದ್ದರೇನು ಕೂಡಲ ಸಂಗಮ ದೇವ. ಹೌದು. ಅದಕ್ಕ ಹೆಂಗ ಇರ್ತದ ಸಿದ್ಧಟಿಗೆ ಅಂತ ಕೇಳಿದ್ರ, ಸಾಮಾನ್ಯ ಸಿದ್ಧಟಿಗೆ ಇಲ್ಲ. ಸಿದ್ಧ ಮುತ್ತನ ಸಿದ್ಧಟಿಗೆ ಅದು ಯಾವಾಗಲೂ ಸಾಮಾನ್ಯ ಇಲ್ಲ. ಅಧ್ಯಾತ್ಮದಲ್ಲಿ ಜೈಂಟ್ ಆಗಿ ಬಂದಂತ ಸಿದ್ಧಟಿಗೆ ಅದ. 4 ಮಂದಿ ಸತ್ಯ ಧರ್ಮರು. ಹೌದು. ಅರಿಕೇರಿ ಎಂಬು ಅರಮನಿ ಒಳಗೆ ಹುಟ್ಟಿದ್ರು. ಹೌದು. ಅರಿಕೇರಿಗೆ ಅರಮನಿನೇ ಯಾಕಂದ್ರು ಎಲ್ಲಾರ್ದು ಅರ್ಧ ಆಳಿಕೆ ಆಯ್ತು. ಹೌದು ಹೌದು ಹೌದು. ಮಾಯಾದ ಮಗ ಮಾಧುಲಿಂಗ ತೇರವಾಡ ಮಂಗರಾಯ ಕರ್ಣಿ ಮಲಕಾರ ಸಿದ್ಧ ಅರಿಕೇರಿ ಎಂಬು ರಥದ ಮನಿ ಒಳಗ ಆಳ್ಕೆ ಮಾಡಿದ್ರು. ಅವ್ರದ್ದು ಅರ್ಧ ಆಳ್ಕಿನೇ ಆಯ್ತು. ಹೌದು. ಹೌದು. ಸಿದ್ಧ ಬಿಳಿಯನು ಸಿದ್ಧ 4 ಮಂದಿ ಸತ್ಯ ಧರ್ಮರ ಅದೇ ಅರಿಕೇರಿಯೊಳಗೆ ಹುಟ್ಟಿದ್ರು. ಅವ್ರದ್ದು ಆಳ್ಕೆ ಅರ್ಧನೇ ಆಯ್ತು. ಹೌದು ಹೌದು. ಅದೇ ಅರಿಕೇರಿ ಊರದ ಗೌಡಕಿ ದೇಶಕ್ಕೆ 4 ಮಂದಿ ಧರ್ಮರೊಳಗೆ ತಂಗಿ ರೆಬ್ಕೆವ್ಗ ಆರತಿ ಒಳಗೆ ನೀಡಿದರು. ಹೌದು. ಅಕ್ಕಿನೂ ಅರ್ಧನೇ ಆಯ್ತು. ಹೌದು ಹೌದು ಹೌದು. ಸಂಪೂರ್ಣ ಆಗಲಿಲ್ಲ. ಎಲ್ಲ ಇದು ಎಲ್ಲಾ ಮುಗಿಸಿ ಎಲ್ಲಿಗೆ ಬಂದಾರಂದ್ರೆ ಹೊನ್ನ ಬೆಹೂರಿಗೆ ಬರ್ತಾರ 4 ಮಂದಿ ಧರ್ಮರು. ಹೌದು. 4 ಮಂದಿ ಧರ್ಮರು ಎಲ್ಲಿಗೆ ಬರ್ತಾರ? ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಬೆಹೂರಿಗೆ. ಅದು ಮೊದಲ ಮೈಲಾರಹಟ್ಟಿ. ಮೈಲಾರಹಟ್ಟಿ ಒಳಗೆ ಬಂದು 4 ಮಂದಿ ಧರ್ಮರು ಬಂದು ಅಲ್ಲಿ ಧರ್ಮದ ಕಟ್ಟಿ ಕಟ್ಟ್ಯಾರ. ಹೌದು. ಅಲ್ಲಿ 4 ಮಂದಿ ಬಂದ ಧರ್ಮರು ಧರ್ಮದ ಕಟ್ಟಿ ಕಟ್ಟಿದ್ರು. ಧರ್ಮದ ಕಟ್ಟಿ ಕಟ್ಟಿದ್ರು ಖರೆ.
ಅವ್ರಿಗೆ ಮುಟ್ಟುಗುಡ್ಲಿಲ್ಲತ್ ನೋಡ್ರಿ ಹೌದು 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 ಅವರೇ ಕಟ್ಟ್ಯಾರ ಹಾ ಹಾ ಅವರಿಗೆ ಮುಟ್ಟುಗುಡಲ್ದು ಹಾ ಹಾ ಕಟ್ಟಿ ಮುಗಿದ ಬಳಕ ಮ್ಯಾಗ ಕುಂಡ್ರಲಕ್ ಹೋಗ್ತಾರ ಕಟ್ಟಿ ಮುಟ್ಟುಗೊಟ್ಟಿಲ್ಲ ಬರಗೊಟ್ಟಿಲ್ಲ. ಅವಾಗ 4 ಮಂದಿ ಧರ್ಮರು ವಿಚಾರ ಮಾಡ್ತಾರ ಹೌದು ಧರ್ಮ ಕಟ್ಟಿದು ನಾವೇ ಕಟ್ಟಿದೆವು ನಮಗ ಮುಟ್ಟುಗುಡಲ್ದಂದ್ರ ನಮ್ಮ ಗುರುವಿಗೆ ತಂದು ಅಪ್ಪಗೆ ತಂದು ಶಾಂತಿ ಮಾಡ್ಬೇಕಂತೇಳಿ ವಿಚಾರ ಮಾಡಿ ಹೌದು ಸಿದ್ಧ ಬಿಳಿ ಅನಿಸಿದ್ದು ಹೊಂಟಾರ. ಹೌದು ಎಲ್ಲಿಗೆ ಮಕ್ಕಣಾಪುರಕ್ಕೆ ಗುರುವಿಗೆ ಕರಿಲಕ್ಕ. ಹೌದು ಹೌದು ಹೌದು. ಯಾವ ರೀತಿಯಿಂದ ಹೊಂಟಾರ ಹೇಗ ಹೋಗ್ತಾರ ಹೆಂಗ ಶಾಂತಿ ಮಾಡ್ತಾರ ಹೇಗ ಮಾಡ್ತಾರ ಕೇಳ್ರಿ. ಹೇಳಿ ಹೇಳಿ.